ಬೆಂಗಳೂರು ಒಂದು ಅತ್ಯಂತ ಕ್ರಿಯಾತ್ಮಕ ನಗರವಾಗಿ ಪ್ರಜ್ವಲಿಸುತ್ತಿದೆ. ಇದರ ಕೀರ್ತಿ ಈ ಊರಿನ ಸ್ಥಾಪಕರಾದ ಕೆಂಪೇಗೌಡರಿಗೆ ಸಲ್ಲುತ್ತದೆ. ಉದ್ಯಾನ ನಗರಿ ಬೆಂಗಳೂರಿಗೆ ಬಂದವರು ಯಾರೇ ಆದರೂ ಈ ಹೆಸರನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬಸ್ಸುಗಳು ಮತ್ತು ಮೆಟ್ರೋ ರೈಲುಗಳಲ್ಲೂ ಕೇಳಿರಲೇಬೇಕು. ಆದರೆ ಈ ಕಥೆಯ ಶುರುವಾತು 14ನೇ ಶತಮಾನಕ್ಕೆ ಕರೆದೊಯ್ಯುತ್ತದೆ. ರಾಣಾ ಬೈರೇಗೌಡರ ತಂಡದಲ್ಲಿ ಬಂದಿದ್ದ ಪ್ರಯಾಣಿಕರ ಗುಂಪು 7 ಜನ ರೈತರು ಹಾಗೂ ಅವರ ಕುಟುಂಬದೊಂದಿಗೆ ರಾಮಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಹಾಗೂ ನಂದಿದುರ್ಗ ರಸ್ತೆಯ ಪೂರ್ವಕ್ಕೆ ಬಂದು ಒಂದು ಗ್ರಾಮವನ್ನು ನಿರ್ಮಿಸಿದರು. ಆ ಗ್ರಾಮದ ಹೆಸರು ಆಹುತಿ. ಅದು ಇಂದು ಅವತಿ ಎಂದು ಪ್ರಸಿದ್ಧವಾಗಿದೆ. ಆನಂತರ ಈ ಗುಂಪು ವಿಭಜನೆಯಾಗಿ 7 ನಿರ್ದಿಷ್ಟ ದಿಕ್ಕುಗಳನ್ನು ಆಕ್ರಮಿಸಿತು. ಅವರಲ್ಲಿ ಒಬ್ಬರು ಯಲಹಂಕದಲ್ಲಿ ಸ್ಥಾಪಿಸಿಕೊಂಡರು. ಇವರೇ ಜಯಗೌಡ, ಯಲಹಂಕದ ಅಧಿಪತಿ. ದಶಕಗಳು ಕಳೆದಂತೆ ಒಂದು ದಿನ ಜಯಗೌಡರ ವಂಶಸ್ಥ ಕೆಂಪೇಗೌಡ ಅವರ ಮಂತ್ರಿಯೊಂದಿಗೆ ಬೇಟೆಯಾಡಲು ಹೊರಟಾಗ ಹೆಸರುಘಟ್ಟದ ಬಳಿ ಇರುವ ಶಿವನಸಮುದ್ರ ಹಳ್ಳಿಯನ್ನು ತಲುಪಿದರು. ಒಂದು ಮರದ ಅಡಿಯಲ್ಲಿ ಕುಳಿತು ವಿಶ್ರಮಿಸುತ್ತಿದ್ದಾಗ ಒಂದು ಸೂಕ್ತವಾದ ನಗರವನ್ನು ಸ್ಥಾಪಿಸಿ ಅದನ್ನು ತಮ್ಮ ಮುಂದಿನ ರಾಜಧಾನಿಯಾಗಿಸುವ ಕನಸು ಕಂಡರು. ಆ ಕನಸೇ ಬೆಂಗಳೂರು. ವಿಜಯನಗರ ಸಾಮ್ರಾಟ ಅಚ್ಯುತ ದೇವರಾಯರಿಂದ ಅಪ್ಪಣೆಯನ್ನು ಪಡೆದು ಬೆಂಗಳೂರು ಕೋಟೆಯನ್ನು ಕಟ್ಟಿ ಶಿವನಸಮುದ್ರ ದೇಶವನ್ನು 1537ರಲ್ಲಿ ನಿರ್ಮಿಸಿದರು. ನಂತರ ಇದನ್ನು ಬೆಂಗಳೂರು ಎಂದು ಕರೆಯಲಾಯಿತು. ಜ್ಯೋತಿಷ್ಯರ ಸಹಾಯದಿಂದ ಒಂದು ಅಮೂಲ್ಯವಾದ ಗಳಿಗೆಯನ್ನು ನೋಡಿ ಕೆಂಪೇಗೌಡರು ಎತ್ತುಗಳಿಂದ ಸೆಂಟ್ರಲ್ ದೊಡ್ಡಪೇಟೆ ಸ್ಕ್ವೇರ್ನಲ್ಲಿ ಉಳುಮೆ ಮಾಡಿದರು. ಇದು ಇಂದಿನ ಚಿಕ್ಕಪೇಟೆಯಲ್ಲಿದ್ದು ಇಲ್ಲಿಂದ 4 ನಿರ್ದಿಷ್ಟ ದಿಕ್ಕುಗಳಲ್ಲಿ ಮುಖ್ಯ ರಸ್ತೆಗಳನ್ನಾಗಿ ಮಾಡಿದರು. ಅವುಗಳಲ್ಲಿ ಒಂದು ಪೂರ್ವದಿಂದ ಪಶ್ಚಿಮಕ್ಕೆ ಹಲಸೂರಿನಿಂದ ಸೊಂಡೆಕೊಪ್ಪಕ್ಕೆ ಸೇರಿದರೆ ಮತ್ತೊಂದು ಉತ್ತರದಿಂದ ದಕ್ಷಿಣಕ್ಕೆ ಯಲಹಂಕ ಗೇಟಿಂದ ಬೆಂಗಳೂರು ಕೋಟೆಗೆ ತಲುಪುತ್ತದೆ. ಈ ನಗರ ಪ್ರದೇಶದಲ್ಲಿ ಅವರು ಕೆರೆಗಳನ್ನು ಮತ್ತು ಟ್ಯಾಂಕ್ಗಳನ್ನು ನೀರಿನ ಸರಬರಾಜಿಗಾಗಿ ನಿರ್ಮಿಸಿದರು. ಅವರು ಹಲವಾರು ದೇವಸ್ಥಾನಗಳನ್ನು ಸ್ಥಾಪಿಸಿ ಅದರ ಸುತ್ತಮುತ್ತಲೂ ಬಡಾವಣೆಗಳನ್ನು ಆಯೋಜಿಸಿದರು. ಕೆಂಪೇಗೌಡರು 4 ಗೋಪುರಗಳನ್ನು ಮೇಕ್ರಿ ಸರ್ಕಲ್, ಹನುಮಂತನಗರ, ಲಾಲ್ಬಾಗ್ ಮತ್ತು ಅಲಸೂರ್ ಲೇಕ್ಗಳಲ್ಲಿ ನಿರ್ಮಿಸಿದರು. ಈ 4 ಗೋಪುರಗಳು 4 ದಿಕ್ಕುಗಳಲ್ಲೂ ನಿರ್ಮಿತವಾಗಿವೆ. ಈ ಗೋಪುರಗಳ ಮಧ್ಯದ ಪ್ರದೇಶವನ್ನು ಬೆಂಗಳೂರು ನಗರವಾಗಿಸುವುದು ಕೆಂಪೇಗೌಡರ ಯೋಜನೆಯಾಗಿತ್ತು. ಶತಮಾನಗಳು ಕಳೆದರೂ ಈ ಗೋಪುರಗಳು ಗಟ್ಟಿಯಾಗಿ ನಿಂತಿದ್ದು ಇದರ ಸ್ಥಾಪಕ ಕೆಂಪೇಗೌಡರಿಗೆ ಗೌರವ ತಂದಿದೆ. ಬೆಂಗಳೂರು ನಗರವು ಅವರ ದೃಷ್ಟಿಕೋನಕ್ಕಿಂತ ವಿಶಾಲವಾಗಿ ಬೆಳೆದು ದಶಲಕ್ಷ ಜನರಿಗೆ ಮನೆಯಾಗಿದೆ. ಈ ನಗರವು ಈಗ ಅತಿದೊಡ್ಡ ಐಟಿ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದ್ದು ಈ ವಿನಮ್ರ ಶುರುವಾತಿನಿಂದ ಅತ್ಯಂತ ಕ್ರಿಯಾತ್ಮಕ ನಗರಿಯಾಗಿ ವಿಶ್ವಖ್ಯಾತಿಯನ್ನು ಗಳಿಸಿದೆ.